ವಯನಾಡಿನಲ್ಲಿ ಮತ್ತೆ ಭೂಕುಸಿತ. ಇದ್ದಕ್ಕಿದ್ದಂತೆ ಕೆಳಗೆ ಜಾರಿದ ಭಾರೀ ಬೆಟ್ಟ. ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಜೀವಂತ ಸಮಾಧಿ. ಕ್ಷಣಾರ್ಧದಲ್ಲಿ ಎಲ್ಲವೂ ಉಡೀಸ್. ವಾಹನಗಳು ಮಾಯ. ಬೆಚ್ಚಿ ಬೀಳಿಸುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ. 2024ರ ದುರಂತ ಮರೆಯುವ ಮುನ್ನವೇ ಮತ್ತೊಂದು ದುರಂತ. ಈ ಬಾರಿ ಏನೆಲ್ಲ ಅವಾಂತರ? ಅವರೆಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ರು. ಸುರಂಗ ಕೊರೆಯುವ ಕೆಲಸ ಭರದಿಂದ ನಡೀತಾ ಇತ್ತು. ಬೆಳಂಬೆಳಗ್ಗೆ ಮಳೆ ಕಡಿಮೆ ಇದ್ದ ಕಾರಣ ಎಲ್ಲರೂ ಕೆಲಸ ಶುರು ಮಾಡಿದ್ರು. ಆದರೆ ಹಾಗೆ ಕೆಲಸ ಶುರು ಮಾಡಿದ ಕೆಲವೇ ಕ್ಷಣಗಳಲ್ಲಿ ಬೆಟ್ಟವೇ ಕುಸಿದು ಜನರನ್ನ ನುಂಗಿತ್ತು. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಎಲ್ಲವೂ ಧ್ವಂಸ ಆಗಿತ್ತು. ವಯನಾಡಲ್ಲಿ ಮತ್ತೆ ದುರಂತ. ಕುಸಿದ ಭೂಮಿ, ಭಾರೀ ವಿಧ್ವಂಸ. ಶೆಡ್ಗಳು ಧ್ವಂಸ, ವಾಹನಗಳು ಜಖಂ, ಮಣ್ಣಿನಡಿ ಕಾರ್ಮಿಕರು ವಿಲವಿಲ. 40 ಸೆಕೆಂಡ್ಗಳಲ್ಲಿ ಎಲ್ಲವೂ ನಾಶ. ಮೊಬೈಲ್ನಲ್ಲಿ ಬೆಚ್ಚಿ ಬೀಳಿಸೋ ದೃಶ್ಯ. ಎಷ್ಟು ಭಯಾನಕ, ಅದೆಷ್ಟು ಭೀಭತ್ಸ. ಆ ದೃಶ್ಯಗಳನ್ನು ನೋಡಿದ್ರೇನೆ ಎದೆ ಝಲ್ ಅನ್ಸುತ್ತೆ. ಅಂಥದ್ರಲ್ಲಿ ಅಲ್ಲೇ ಇದ್ದು ಸಾವಿನಿಂದ ತಪ್ಪಿಸಿಕೊಂಡವರಿಗೆ ಹೇಗಾಗಿರಬೇಡ. ಕೆಲವೇ ಸೆಕೆಂಡ್ಗಳಲ್ಲಿ ಭಾರೀ ದುರಂತವೊಂದು ನಡೆದು ಹೋಗಿದೆ. ಕೆಲವರು ಓಡಿ ಹೋಗಿ ತಪ್ಪಿಸಿಕೊಂಡ್ರೆ ಇನ್ನೂ ಕೆಲವರು ಬೆಟ್ಟಕ್ಕೆ ಬಲಿಯಾಗಿದ್ದಾರೆ. ಮಣ್ಣಿನಡಿ ಸಾಕಷ್ಟು ಜನರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ರಕ್ಷಣಾ ಕಾರ್ಯಾಚರಣೆಯೂ ನಡೀತಾ ಇದೆ. ಎರಡು ವರ್ಷಗಳ ಹಿಂದಿನವರೆಗೂ ವಯನಾಡು ಅಂದ್ರೆ ಸುಂದರ ಪ್ರಕೃತಿ, ಅದ್ಭುತ ವಾತಾವರಣ, ಹಸಿರು ಬೆಟ್ಟದ ಸಾಲುಗಳು, ರಮಣೀಯ ದೃಶ್ಯಗಳೇ ಕಣ್ಣ ಮುಂದೆ ಬರ್ತಾ ಇದ್ವು. ಆದರೆ ಈಗ 2024ರ ನಂತರ ವಯನಾಡು ಅಂದ್ರೆ ಆ ಒಂದು ದುರಂತವೇ ಕಣ್ಮುಂದೆ ಬರುತ್ತೆ. ಆ ಭಯಾನಕ ದೃಶ್ಯ ಎಲ್ಲರಿಗೂ ನೆನಪಾಗುತ್ತೆ. ಅದೇ 2024ರ ಜುಲೈ 30ರಂದು ನಡೆದ ಭಾರೀ ಭೂಕುಸಿತ. ರಾತ್ರಿ ಮಲಗಿ ಬೆಳಗ್ಗೆ ಏಳೋದ್ರಲ್ಲಿ ಅಲ್ಲಿ 2 ಊರುಗಳೇ ಇರಲಿಲ್ಲ. 2 ಊರುಗಳು, 100 ಮನೆಗಳು, 250ಕ್ಕೂ ಹೆಚ್ಚು ಜೀವಿಗಳನ್ನ ಬೆಟ್ಟ ಗುಡ್ಡಗಳು ನುಂಗಿ ಹಾಕಿದ್ವು. ಅದೆಷ್ಟೋ ಮಂದಿ ತಮ್ಮವರನ್ನ ಕಳೆದುಕೊಂಡು ಗೋಳಾಡಿದ್ರು. ಮನೆ, ಜಮೀನು ಎಲ್ಲವನ್ನೂ ಕಳೆದುಕೊಂಡಿದ್ರು. 2 ವರ್ಷಗಳ ಹಿಂದೆ ನಡೆದ ದುರಂತ ಇನ್ನೂ ಕೇರಳಿಗರ ಮನಸ್ಸಿನಿಂದ ಮಾಸಿಲ್ಲ. ಕನಸು ಮನಸ್ಸಿನಲ್ಲೂ ಆ ದುರಂತ ಎಲ್ಲರನ್ನ ಕಾಡ್ತಾ ಇದೆ. ಆ ಒಂದು ದಿನ ರಾತ್ರಿ ಗುಡ್ಡ ಕುಸಿಯದೆ ಇದ್ದಿದ್ರೆ ಇಂದು ಆ ಜಾಗದಲ್ಲಿ 100 ಮಂದಿ ಸಂತೋಷದಿಂದ ಜೀವನ ಮಾಡ್ತಾ ಇದ್ರು. ಆದರೆ ಈಗ ಆ ಜಾಗ ಒಂದು ಸ್ಮಶಾನದಂತಾಗಿದೆ. 100 ಮಂದಿಯ ಅವಶೇಷಗಳಿಗೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಇನ್ನೂ ಸಾಕಷ್ಟು ಮಂದಿ ಶವಗಳೇ ಸಿಕ್ಕಿಲ್ಲ. ಅಂದಿನಿಂದ ಇಂದಿನವರೆಗೂ ವಯನಾಡಿನ ಗುಡ್ಡ ಕುಸಿತಗಳ ಬಗ್ಗೆ ಅಧ್ಯಯನ ಮಾಡಲಾಗ್ತಾ ಇದೆ. ಯಾಕೆ ಹೀಗಾಯಿತು, ಭೂಕುಸಿತಕ್ಕೆ ಕಾರಣಗಳೇನು ಅಂತ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಷ್ಟರಲ್ಲೇ ಈಗ ಮತ್ತೊಮ್ಮೆ ಭೂಕುಸಿತ ಉಂಟಾಗಿದೆ. ಈ ಬಾರಿಯೂ ಗುಡ್ಡ ಭೂತವಾಗಿ ಜನರನ್ನ ಬೆಚ್ಚಿ ಬೀಳಿಸಿದೆ. 2 ವರ್ಷಗಳ ಹಿಂದೆ ವಯನಾಡಿನ ವೈತೀರಿ ತಾಲೂಕಿನ ಮುಂಡಕೈ, ಚೂರಲ್ಮಲ, ವೆಲ್ಲರಿಮಲ ಗ್ರಾಮಗಳಲ್ಲಿ ಭೂಕುಸಿತ ಆಗಿತ್ತು. ಒಂದೇ ರಾತ್ರಿಯಲ್ಲಿ ಗುಡ್ಡಗಾಡು ಭಾಗದಲ್ಲಿದ್ದ 2 ಗ್ರಾಮಗಳು ನಾಮಾವಶೇಷ ಇಲ್ಲದಂತೆ ಮಾಯವಾಗಿದ್ವು. ಈಗ ಆ ಪ್ರದೇಶದಿಂದ 7-8 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಭೂಕುಸಿತ ಆಗಿದೆ. ಈ ಬಾರಿಯೂ ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಆಗಿದ್ದು 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಸುರಂಗ ಮಾರ್ಗದ ಕಾಮಗಾರಿಗೆ ನಡೆಯುವಾಗಲೇ ಭೂಕುಸಿತ ಉಂಟಾಗಿದ್ದು ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಟ್ಟದಿಂದ ಅಟ್ಟಿಸಿಕೊಂಡು ಬಂದ ಮಣ್ಣು, ಪ್ರಾಣ ಭಯದಲ್ಲಿ ಓಡಿದ ಜನರು, ಶೆಡ್ಡುಗಳು, ವಾಹನಗಳು ಧ್ವಂಸ.
ಜನರನ್ನ ಮಣ್ಣು ಅಟ್ಟಿಸಿಕೊಂಡು ಬರೋದನ್ನ ಎಂದಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಈಗ ನಾವು ತೋರಿಸ್ತೀವಿ ನೋಡಿ. ಬೆಟ್ಟ ಗುಡ್ಡಗಳಿಂದ ಮಣ್ಣು ಕುಸಿದು ವೇಗವಾಗಿ ಬರ್ತಾ ಇದೆ. ಮರಗಿಡಗಳನ್ನ ಕಿತ್ಕೊಂಡು ಬರ್ತಾ ಇದೆ. ಅಡ್ಡ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿಕೊಂಡು ಬರ್ತಾ ಇದೆ. ಅದನ್ನ ನೋಡಿದ ಜನರು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಕೆಲವೇ ಸೆಕೆಂಡ್ಗಳಲ್ಲಿ ಅರ್ಧ ಗುಡ್ಡ ಜಾರಿ ಭೂಮಿಗೆ ಬಂದಿದ್ದು ಅಲ್ಲಿದ್ದ ಜನರಿಗೆ ಜೀವ ಬಾಯಿಗೆ ಬರುವಂತೆ ಮಾಡಿದೆ. ಪ್ರಾಣ ಉಳಿಸಿಕೊಳ್ಳಲು ವೇಗವಾಗಿ ಓಡಿದ ಜನರು ಕೂದಲೆಳೆ ಅಂತರದಲ್ಲಿ ಬಚಾವಾದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿ ಏನಾಗಿದೆ, ಎಷ್ಟೊಂದು ಭಯಾನಕ ಅವಾಂತರ ಆಗಿದೆ ಅಂತ. ಅಲ್ಲಿ ತಾತ್ಕಾಲಿಕವಾಗಿ ಒಂದಷ್ಟು ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಕಾಮಗಾರಿಯೊಂದು ನಡೀತಾ ಇದ್ದು ಅದಕ್ಕೆ ಸಂಬಂಧಿಸಿದ ಒಂದಷ್ಟು ವಾಹನಗಳು ಅಲ್ಲಿ ನಿಂತಿವೆ. ಜನರು ಸಹ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಅದೇ ಸಮಯಕ್ಕೆ ಕುಸಿದ ಗುಡ್ಡ ಎಲ್ಲವನ್ನ ಧ್ವಂಸ ಮಾಡಿದೆ. ಕೆಲವೇ ಸೆಕೆಂಡ್ಗಳಲ್ಲಿ ಭಾರೀ ವಿಧ್ವಂಸವನ್ನ ಸೃಷ್ಟಿಸಿದೆ. ಬಂಡೆಗಳು ಮರಗಳನ್ನೇ ಕೆಳಕ್ಕೆ ತಳ್ಳಿದ ಗುಡ್ಡ. ಮಣ್ಣಿನ ಶಕ್ತಿ ಎಷ್ಟು ಅನ್ನೋದು ಇಂಥ ಗುಡ್ಡ ಕುಸಿತಗಳಲ್ಲಿ ಜನರಿಗೆ ಗೊತ್ತಾಗುತ್ತೆ. ಭೂ ಕುಸಿತ ಎಷ್ಟೊಂದು ಹಾನಿ ಉಂಟು ಮಾಡುತ್ತೆ, ಹೇಗೆಲ್ಲ ವಿಧ್ವಂಸ ಸೃಷ್ಟಿಸಬಲ್ಲದು ಅನ್ನೋದು ಜನರಿಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ದೃಶ್ಯದಲ್ಲಿ ಬೆಟ್ಟ ನಿಧಾನಕ್ಕೆ ಕುಸಿದಿದ್ದು ಮಣ್ಣಿನ ಜೊತೆಗೆ ಬೆಟ್ಟದ ಮೇಲೆ ಇದ್ದಂತಹ ದೊಡ್ಡ ದೊಡ್ಡ ಬಂಡೆಗಳು, ಮರಗಳು ಎಲ್ಲವೂ ಕಿತ್ತು ಬಂದಿವೆ. ಅಲ್ಲಿಂದ ದೂರ ಹೋಗಿ ಅಪಾಯದಿಂದ ತಪ್ಪಿಸಿಕೊಂಡ ಜನ ಗುಡ್ಡ ಕುಸಿತ ಇರೋದನ್ನ ನೋಡಿ ಚೀರಾಟ ಕಿರುಚಾಟ ಮಾಡಿದ್ದಾರೆ. ಕೆಸರಿನಲ್ಲಿ ಕೊನೆಯುಸಿರು, ಶವ ಆಚೆ ತೆಗೆದ ಜನರು. ಗುಡ್ಡಗಳಿಂದ ಮಣ್ಣು ಏಕಾಏಕಿ ಜಾರ್ತಾ ಇರೋದನ್ನ ನೋಡಿ ಒಂದಷ್ಟು ಮಂದಿ ಅಲ್ಲಿಂದ ಓಡಿ ಹೋಗಿ ಎಸ್ಕೇಪ್ ಆಗಿದ್ದಾರೆ. ಆದರೆ ಇನ್ನೂ ಕೆಲವರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಜೀವಂತ ಸಮಾಧಿಯಾಗಿದ್ದಾರೆ. ಒಂದಷ್ಟು ಜನ ಮಣ್ಣಲ್ಲಿ ಮಾಯವಾದರೆ ಇನ್ನೊಂದಷ್ಟು ಜನರು ಕೆಸರಿನಲ್ಲಿ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಈ ದೃಶ್ಯ ನೋಡಿ ಒಬ್ಬ ಕಾರ್ಮಿಕ ಮಣ್ಣಿನಡಿಯಲ್ಲಿ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದು ಅಲ್ಲಿರೋ ಜನರಿಗೆ ಕಾಣಿಸಿದ ಕೂಡಲೇ ಆ ವ್ಯಕ್ತಿಯನ್ನ ಕಾಪಾಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮಣ್ಣಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಯನ್ನ ಎಳೆಯಲು ಸಾಧ್ಯವಾಗಿಲ್ಲ. ನಂತರ 2-3 ಹೋಗಿ ಅಲ್ಲಿಂದ ಆ ವ್ಯಕ್ತಿಯನ್ನ ಆಚೆ ತೆಗೆದುಕೊಂಡು ಬಂದಿದ್ದಾರೆ. ವಯನಾಡಿನ ಮೇಪಾಡಿ ಬಳಿಯ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಬಳಿ ಈ ದುರಂತ ಸಂಭವಿಸಿದ್ದು ಭಾರೀ ಅನಾಹುತ ಉಂಟಾಗಿದೆ. ಸುರಂಗ ಮಾರ್ಗ ಕಾಮಗಾರಿ ವೇಳೆ ಇದಕ್ಕಿದ್ದಂತೆ ಗುಡ್ಡ ಕುಸಿದಿದೆ. ಬೆಟ್ಟದಿಂದ ಗುಡ್ಡ ಕುಸಿಯುವ ದೃಶ್ಯಗಳು ಈಗ ಜನರನ್ನ ಭಯಭೀತರನ್ನಾಗಿ ಮಾಡ್ತಾ ಇವೆ. ಅವಶೇಷಗಳ ಅಡಿಯಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಎನ್ಡಿಆರ್ಎಫ್ ತಂಡ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ಕೇರಳ ಸಚಿವ ಟಿ ಸಿದ್ದಿಕ್ ಮತ್ತು ವಯನಾಡು ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿದರು. ಸಿಸಿಟಿವಿಯಲ್ಲಿ ಗುಡ್ಡ ಕುಸಿಯುವ ಭೀಕರ ದೃಶ್ಯ. ಈಗ ವಯನಾಡಿನ ಮೇಪಾಡಿ ಬಳಿ ಸಂಭವಿಸಿರೋ ಭೂಕುಸಿತವನ್ನ ಯಾರೂ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಯಾಕಂದ್ರೆ ಗುಡ್ಡ ಕುಸಿತದ ಮಣ್ಣು ವಿಡಿಯೋ ಮಾಡೋ ಟೈಮ್ ಸಹ ಯಾರಿಗೂ ಕೊಟ್ಟಿಲ್ಲ. ಕೆಲವೇ ಸೆಕೆಂಡ್ಗಳಲ್ಲಿ ಅಪಾರ ಪ್ರಮಾಣದ ಮಣ್ಣು ಅಡ್ಡ ಸಿಕ್ಕಿದ್ದನ್ನೆಲ್ಲ ಒಮ್ಮೆಲೆ ತಳ್ಳಿ ಬಿಸಾಡಿದೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಪ್ರಳಯದಂತಹ ವಿಧ್ವಂಸವನ್ನ ಸೃಷ್ಟಿಸಿದೆ. ಜನರಿಗೆ ಸಾವನ್ನ ಸೆಂಟಿಮೀಟರ್ ದೂರದಲ್ಲಿ ತೋರಿಸಿದೆ. ಅದೆಲ್ಲವೂ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಇಂತಹ ದೃಶ್ಯಗಳನ್ನು ಈ ಶತಮಾನದಲ್ಲೇ ಯಾರೂ ನೋಡಿರಲ್ಲ. ಇದನ್ನ ನೋಡಿದ ತಕ್ಷಣ ಥಟ್ಟಂತ ಇದು AI ವಿಡಿಯೋ ಅನ್ನಿಸಬಹುದು ಅಥವಾ ಯಾವುದೋ ಹಾಲಿವುಡ್ನ ಬಿಗ್ ಬಜೆಟ್ ಸಿನಿಮಾ ಅಂತ ಅನ್ನಿಸಬಹುದು. ಆದರೆ ಇದು ನೈಜವಾಗಿ ನಡೆದಿರೋ ದೃಶ್ಯ. ಮಂಗಳವಾರ ಬೆಳಗ್ಗೆ 11:14 ನಡೆದಿರುವ ಭಯಾನಕ ಭೂಕುಸಿತದ ದೃಶ್ಯ. ಎಸ್, ಕೇರಳದ ವಯನಾಡಿನ ಮೆಪ್ಪಾಡಿ ಬಳಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಜನರನ್ನ ಪ್ರಾಣ ಭಯದಿಂದ ಓಡುವಂತೆ ಮಾಡಿದೆ. ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು ಈಗ ಅದು ನೋಡುಗರನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿ ನೋಡಿ, ಇಂಥ ಒಂದು ಭಯಾನಕ ದೃಶ್ಯವನ್ನ ಯಾರು ನೋಡಿರೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ರೀತಿ ಇದೆ ಇದು. ಹಾಲಿವುಡ್ ಸಿನಿಮಾಗಳಲ್ಲಿ ನಾವು ನೋಡಿದಂತಹ ಪ್ರಳಯದ ದೃಶ್ಯ ಕಣ್ಣ ಮುಂದೆಯೇ ಬಂದಂತಿದೆ. ನೋಡಿ, ಅಲ್ಲಿ ಎಲ್ಲವೂ ನಾರ್ಮಲ್ ಆಗಿದೆ. ಒಂದಷ್ಟು ಜನರು ಹೋಟೆಲ್ ಮುಂದೆ ಛತ್ರಿ ಹಿಡಿದು ನಿಂತುಕೊಂಡಿದ್ದಾರೆ. ವಾಹನಗಳು ಓಡಾಡ್ತಾ ಇವೆ. ನೀರು ತುಂಬಿಕೊಂಡಿರೋ ವಾಹನವೊಂದು ಹಿಂದಕ್ಕೆ ರಿವರ್ಸ್ ತೆಗೆದು ಮುಂದಕ್ಕೆ ಹೋಗಿದೆ. ಹಾಗೆ ಆ ಟ್ಯಾಂಕರ್ ಮುಂದಕ್ಕೆ ಹೋಗ್ತಾ ಇದ್ದಾಗಲೇ ಒಂದು ಭಾರಿ ಸದ್ದು, ಜನರ ಕೂಗಾಟ ಕೇಳಿಸಿದೆ. ಆ ಕಡೆಯಿಂದ ಒಂದಷ್ಟು ಮಂದಿ ಓಡಿ ಬರೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ಆ ನಂತರ ನಡೆದದ್ದೆಲ್ಲ ಪ್ರಳಯ, ಮಹಾಪ್ರಳಯ. ಜನರು ಸಾವನ್ನ ಸೆಂಟಿಮೀಟರ್ ದೂರದಿಂದ ನೋಡಿದ ಘಟನೆ ಅದು. ಅಟ್ಟಿಸಿಕೊಂಡು ಬಂತು ಸಾವು, ಪ್ರಾಣ ಉಳಿಸಿಕೊಳ್ಳಲು ಓಡಿದ ಜನ. ಒಂದು ಭಯಾನಕ ಸದ್ದು, ಕಿರುಚಾಟ, ನೆರಳಾಟ ಅಲ್ಲಿನ ಜನರನ್ನ ಎಚ್ಚರಿಸಿತು. ಏನು ಅದು ನೋಡೋಣ ಅಂತ ಎಲ್ಲರೂ ಆಚೆ ಬಂದಿದ್ರು. ದೂರದಲ್ಲಿ ಎಲ್ಲೋ ಅರ್ಧ ಕಿಲೋಮೀಟರ್ನಷ್ಟು ದೂರದಲ್ಲಿ ಗುಡ್ಡ ಕುಸಿತಾ ಇದೆ. ಅದು ನಮ್ಮವರೆಗೂ ಬರಲ್ಲ ಅಂತ ಒಂದಿಬ್ರು ಛತ್ರಿ ಹಿಡಿದು ಆರಾಮಾಗಿ ನಿಂತ್ಕೊಂಡೇ ಇದ್ದಾರೆ. ಆದರೆ ಯಾವಾಗ ಕುಸಿದ ಮಣ್ಣು ತಮ್ಮ ಹತ್ತಿರಕ್ಕೆ ಬರ್ತಾ ಇದೆ ಅಂತ ಗೊತ್ತಾಯಿತು, ಯಾವಾಗ ಮಣ್ಣು 200ರ ಸ್ಪೀಡ್ನಲ್ಲಿ ನುಗ್ತಾ ಇದೆ ಅಂತ ಗೊತ್ತಾಯಿತು, ಆಗಲೇ ಜನರು ಪ್ರಾಣ ಉಳಿಸಿಕೊಳ್ಳಲು ಮಣ್ಣಿಗಿಂತ ಜೋರಾಗಿ ಓಡಲು ಆರಂಭಿಸಿದರು. ತಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫೋರ್ಸ್ನಲ್ಲಿ ಓಡಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು, ಗುಡ್ಡ ಒಮ್ಮಿಂದೊಮ್ಮೆ ಕುಸಿತಾ ಇದ್ದಂತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಮೊದಲಿಗೆ ಓಡಲು ಶುರು ಮಾಡಿದ್ದಾರೆ. ನಂತರ ಅಲ್ಲೇ ಶೆಡ್ಗಳಲ್ಲಿ ಇದ್ದವರು ಓಡಿದ್ದಾರೆ. ಆದರೆ ಗುಡ್ಡಕ್ಕೆ ಹತ್ತಿರ ಇರೋರು ಓಡಿ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಅವರನ್ನ ಗುಡ್ಡ ನುಂಗಿ ಹಾಕಿದೆ. ಇನ್ನು ಕೆಲವರು ಹೋಟೆಲ್ನಿಂದ ಆಚೆ ಬಂದು ಏನಾಗ್ತಾ ಇದೆ ಅಂತ ನೋಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಯಾರೂ ಮುಂದಕ್ಕೆ ಹೋಗುವ ಪ್ರಯತ್ನ ಮಾಡಿಲ್ಲ. ಆದರೆ ಒಬ್ಬ ಮಾತ್ರ ಮಣ್ಣು ಕುಸಿತಾ ಇರೋ ಕಡೆಗೆ ಓಡಿದ್ದಾನೆ. ಆ ಕಡೆಯಿಂದ ಬರ್ತಾ ಇರೋ ವಾಹನಗಳನ್ನ ಇರಿ ಬರಬೇಡಿ ಅಂತ ಹೇಳುತ್ತಾ ಮುಂದಕ್ಕೋಡಿದ್ದಾನೆ. ಆದರೆ ಇನ್ನೇನು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಓಡಲು ಯತ್ನಿಸಿದ್ದಾನೆ. ನೀವು ನೋಡಬಹುದು, ಕಪ್ಪು ಬಣ್ಣದ ಕೋಟ್ ಹಾಕಿರೋ ವ್ಯಕ್ತಿ ಏನಾಗಿದೆ ಅಂತ ನೋಡಲು ಮುಂದಕ್ಕೋಡಿದ್ದಾನೆ. ಆದರೆ ವಾಪಸ್ ತಪ್ಪಿಸಿಕೊಂಡು ಬರುವಾಗ ಆತನನ್ನ ಮಣ್ಣು ನುಂಗಾಕಿದೆ. ಮೂವರ ಜೀವ ಉಳಿಸಿದ ವಾಟರ್ ಟ್ಯಾಂಕರ್. ಇಲ್ಲಿ DBL ಅಂತ ಬರೆದಿರುವ ವಾಟರ್ ಟ್ಯಾಂಕರ್ ಅನ್ನ ಗಮನಿಸಿ ನೋಡಿ. ಇದು ಈಗ ಅಲ್ಲಿದ್ದ ಮೂವರ ಜೀವವನ್ನ ಉಳಿಸಿದೆ. ಮಣ್ಣು ಭೀಕರವಾಗಿ ಬಂದಿದ್ದರಿಂದ ಅಲ್ಲಿಂದ ಯಾರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಎಲ್ಲರಿಗೂ ತಮ್ಮ ಜೀವದ ಮೇಲೆ ಆಸೆ ಏನಾದರೂ ಮಾಡಿ ತಪ್ಪಿಸಿಕೊಳ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಓಡಿದ್ದಾರೆ. ಹಿಂದೆ ಯಮ ಬರ್ತಾ ಇದ್ದಾನೆ, ಇನ್ನೇನು ತಮ್ಮ ಜೀವವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಗೊತ್ತಿದ್ರೂ ಎಲ್ಲರೂ ಕೊನೆ ಕ್ಷಣದ ಪ್ರಯತ್ನ ಮಾಡೋಣ ಅಂತ ಅಲ್ಲಿಂದ ಓಡಿದ್ದಾರೆ. ಒಂದಷ್ಟು ಜನರನ್ನ ಆ ವಾಟರ್ ಟ್ಯಾಂಕರ್ ಮತ್ತು ಮಣ್ಣು ಅದೇ ನುಗ್ಗಿದೆ. ಅವರೆಲ್ಲ ಅಲ್ಲೇ ಮಣ್ಣಲ್ಲಿ ಮುಚ್ಚಿ ಹೋಗಿದ್ದಾರೆ. ಅಲ್ಲಿ ಮಧ್ಯದಲ್ಲಿ ಒಂದು ಸೇತುವೆ ಇದ್ದು ಅದರೊಳಗೆ ಒಂದಷ್ಟು ಮಂದಿ ಬಿದ್ದು ಹೋಗಿದ್ದಾರೆ. ಆದರೆ ಇನ್ನೂ ಮೂವರು ರಸ್ತೆಯ ಮೇಲೆ ಓಡಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಈ ದೃಶ್ಯವನ್ನ ಗಮನವಿಟ್ಟು ನೋಡಿ. ಒಂದು ಕಡೆ ಮಣ್ಣು ಜನರನ್ನ ನುಂಗಿ ಹಾಕಲು ಬರ್ತಾ ಇದೆ. ನಾನೊಬ್ಬನೇ ಬಂದರೆ ಆಗಲ್ಲ ಅನ್ನೋ ರೀತಿ ತನ್ನೊಂದಿಗೆ ವಾಟರ್ ಟ್ಯಾಂಕರ್ ಅನ್ನು ಜನರ ಮೇಲೆ ನುಗ್ಗಿಸ್ತಾ ಇದೆ. ಒಂದು ಕಡೆ ಗುಡ್ಡದ ಮಣ್ಣು, ಮತ್ತೊಂದು ಕಡೆ ಟ್ಯಾಂಕರ್ ಎರಡೂ ಸೇರಿ ಜನರನ್ನ ಅಟ್ಟಿಸಿಕೊಂಡು ಬಂದಿವೆ. ನೀವು ನೋಡಬಹುದು, ಅಲ್ಲಿದ್ದ ಸಾಕಷ್ಟು ಜನರು ಪ್ರಾಣ ಭಯದಲ್ಲಿ ಓಡಿದ್ರು. ಅದರಲ್ಲಿ ಬದುಕಿದ್ದು ಕೇವಲ 4 ಮಂದಿ ಮಾತ್ರ. ಒಬ್ಬ ನೀಲಿ ಬಣ್ಣದ ಶರ್ಟ್ ಧರಿಸಿರೋ ವ್ಯಕ್ತಿ ಕೈಯಲ್ಲಿ ಛತ್ರಿ ಹಿಡಿದು ಜೀವ ಉಳಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟು ಓಡಿದ್ದಾನೆ. ಎಷ್ಟು ಸಾಧ್ಯವೋ ಅಷ್ಟು ವೇಗದಲ್ಲಿ ಓಡಿ ಬಂದಿದ್ದಾನೆ. ಹಿಂದೆ ಯಮ ಬರ್ತಾ ಇದ್ದಾನೆ, ನನ್ನ ಕಥೆ ಮುಗೀತು ಅನ್ನೋ ಭಯದಲ್ಲೇ ಓಡಿದ್ದಾನೆ. ಕೊನೆಗೆ ಮುಗ್ಗರಿಸಿ ರಸ್ತೆಗೆ ಬಿದ್ದಿದ್ದಾನೆ. ಅಷ್ಟರಲ್ಲೇ ಅಡ್ಡಡ್ಡ ತಿರುಗಿದ ವಾಟರ್ ಟ್ಯಾಂಕರ್ ಮಣ್ಣು ಆ ವ್ಯಕ್ತಿಯ ಮೇಲೆ ಬೀಳದಂತೆ ತಡೆದಿದೆ.
ಆ ವ್ಯಕ್ತಿ ಸೇರಿದಂತೆ ಇನ್ನೂ 3 ಜೀವ ಉಳಿಸಿದೆ. ಓಡಿದ 16 ಮಂದಿಯಲ್ಲಿ ಕೇವಲ 4 ಮಾತ್ರ ಬಚಾವ್. ಅಲ್ಲಿ ಜೀವ ಉಳಿಸಿಕೊಳ್ಳಬೇಕು ಅಂತ ತುಂಬಾ ಜನರು ಕಷ್ಟಪಟ್ಟು ತಮ್ಮ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಓಡಿದ್ರು. ಆದರೆ ಅದರಲ್ಲಿ ಬದುಕಿದ್ದು ಕೇವಲ 4 ಮಾತ್ರ. ಮಣ್ಣು ಮತ್ತು ವಾಟರ್ ಟ್ಯಾಂಕರ್ 2 ಜನರ ಮೇಲೆ ಬಂದರೂ ಕೊನೆಗೆ ವಾಟರ್ ಟ್ಯಾಂಕರ್ ಬರ್ತಾ ಇದ್ದ ಮಣ್ಣನ್ನು ತಡೆದಿದೆ. ಅದರಿಂದ ಕೆಳಗೆ ಬಿದ್ದು ಮಣ್ಣಲ್ಲಿ ಸಿಕ್ಕಿ ಹಾಕಿಕೊಂಡ್ರು 3 ಬದುಕಿ ಉಳಿದಿದ್ದಾರೆ. ನೀವು ನೋಡಬಹುದು, ಹೋಟೆಲ್ನಿಂದ ಆಚೆ ಬಂದ ದಂಪತಿ ಮಣ್ಣಿನ ಹೊಡೆತಕ್ಕೆ ಸಿಲುಕಿ ತಳ್ಳಿಕೊಂಡು ಬಂದಿದ್ದಾರೆ. ಆದರೆ ಅಲ್ಲೇ ಇದ್ದ ಜೀಪಿಗೆ ತಾಗಿದ್ರೂ ಅವರಿಗೆ ಅಪಾಯ ಇತ್ತು. ಆದರೆ ಜೀಪನ್ನು ತಪ್ಪಿಸಿ ಮಣ್ಣಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನಂತರ ಮಣ್ಣಲ್ಲಿ ಸಿಲುಕಿದ್ದ ಪತ್ನಿಯನ್ನ ವ್ಯಕ್ತಿ ಆಚೆ ಎಳೆದುಕೊಂಡಿದ್ದಾನೆ. ಇದೆಲ್ಲದರ ನಡುವೆ ಹಿಂದಿನಿಂದ ಒಬ್ಬ ವ್ಯಕ್ತಿ ಬಚಾವಾಗಿದ್ದಾನೆ. ಕಂಡು ಕೇಳರಿಯದ ಭೂಕುಸಿತಕ್ಕೆ ವಯನಾಡಿನ ಕಲ್ಲಾಡಿ ಅಲ್ಲಾಡಿ ಹೋಗಿದೆ. ಸುನಾಮಿ ರೀತಿಯಲ್ಲಿ ಅಪ್ಪಳಿಸಿದ ಮಣ್ಣು ಜನರನ್ನ ಸಮಾಧಿ ಮಾಡಿದೆ. ನಾಪತ್ತೆಯಾಗಿದ್ದ 16 ಮಂದಿಯನ್ನ ಹುಡುಕುವ ಕೆಲಸಗಳು ಆಗಿವೆ. ಗುಡ್ಡ ಕುಸಿತದ ಸ್ಥಳಕ್ಕೆ ಕೇರಳ ಸಿಎಂ ವಯನಾಡು ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಸುನಾಮಿಯಂತೆ ಬಂದ ಮಣ್ಣು, ದಿಕ್ಕಾಪಾಲಾದ ಜನ, ವಾಹನಗಳು. ಭರದಿಂದ ನಡೀತಿದೆ ರಕ್ಷಣಾ ಕಾರ್ಯ. ಮಣ್ಣಿನಡಿಯಲ್ಲಿ ಸಿಗ್ತಾ ಇವೆ ಶವಗಳು. ಗುಡ್ಡ ಕುಸಿತಕ್ಕೆ ಕಾರಣವಾಯ್ತಾ 2,000 ಕೋಟಿ ವೆಚ್ಚದ ಕಾಮಗಾರಿ. ಅಬ್ಬಬ್ಬ, ಅದೆಂಥ ಭೂಕುಸಿತ, ಅದೆಂಥ ಅನಾಹುತ. ಅಲ್ಲಿದ್ದವರು ಯಾರೂ ಸಹ ನಾವು ಬದುಕಿ ಉಳಿತೀವಿ ಅಂದುಕೊಂಡಿರಲಿಲ್ಲ. ಯಾಕಂದ್ರೆ ಅವರ ಕಣ್ಣೆದುರು ಆ ರೀತಿ ರಾಕ್ಷಸ ಮಣ್ಣು ಕುಸಿದು ಬಿದ್ದಿತ್ತು. ತಪ್ಪಿಸಿಕೊಳ್ಳೋಣ ಅಂತ ಓಡಿದವರನ್ನು ಅಟ್ಟಾಳಿಸಿತ್ತು. ಇನ್ನೇನು ಕಥೆ ಮುಗಿತು ಅಂತ ಅಂದುಕೊಂಡಾಗ ಒಂದಷ್ಟು ಮಂದಿ ಬಚಾವಾಗಿದ್ರೆ ಇನ್ನೂ ಒಂದಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವರಂತೂ ಬದುಕಿದ್ದೇ ಪವಾಡ ಅನ್ನೋ ರೀತಿ ಪ್ರಾಣಾಪಾಯದಿಂದ ಪಾರಾದ್ರು. ಈ ದೃಶ್ಯ ನೋಡಿ, ಇದರಲ್ಲಿ ಒಂದು ಟ್ಯಾಂಕರ್ ಅನ್ನ ಮಣ್ಣು ಎಲ್ಲಿಂದ ಎಲ್ಲಿವರೆಗೂ ತಳ್ಳಿಕೊಂಡು ಬರುತ್ತೆ ನೋಡಿ. ಎಷ್ಟು ವೇಗವಾಗಿ ಮಣ್ಣು ಅಪ್ಪಳಿಸುತ್ತಂದ್ರೆ ಆ ಮಣ್ಣಿನ ಜೊತೆ ಕಲ್ಲುಗಳು ಇದ್ದಿದ್ರೆ ಅಲ್ಲೇ ಟ್ಯಾಂಕರ್ ಡ್ರೈವರ್ ಕತೆ ಮುಗಿದು ಹೋಗ್ತಾ ಇತ್ತು. ಆದರೆ ಮಣ್ಣು ಗ್ಲಾಸ್ ಮೇಲೆ ಅಪ್ಪಳಿಸಿ ಟ್ಯಾಂಕರ್ ಅನ್ನ 100 ಮೀಟರ್ ಹಿಂದಕ್ಕೆ ನುಗ್ಗಿದೆ. ಅದರೊಳಗಿದ್ದ ಡ್ರೈವರ್ ಬ್ರೇಕ್ ಹಾಕಿದ್ರೂ ಸಹ ಟ್ಯಾಂಕರ್ ನಿಂತಿಲ್ಲ. ರಸ್ತೆಯಲ್ಲಿ ಅಡ್ಡಡ್ಡ ತಿರುಗಿದೆ. ಇಷ್ಟೆಲ್ಲ ಆದರೂ ಅದರಲ್ಲಿದ್ದ ಡ್ರೈವರ್ಗೆ ಮಾತ್ರ ಏನೂ ಆಗಿಲ್ಲ. ಅಷ್ಟೊಂದು ಭಯಾನಕವಾಗಿ ಮಣ್ಣು ಅಪ್ಪಳಿಸಿದ್ರು ಡ್ರೈವರ್ ಟ್ಯಾಂಕರ್ ಗಾಡಿಯಿಂದ ಕೆಳಗೆ ಇಳಿಯದೆ ಒಳಗೆ ಕುಳಿತು ಜೀವ ಉಳಿಸಿಕೊಂಡಿದ್ದಾನೆ. ಇನ್ನೊಂದು ಕಡೆ ಅದೇ ಜಾಗದಲ್ಲಿ ಒಂದು ಬಸ್ ಸಹ ಇತ್ತು. ಆದರೆ ಅದರಲ್ಲಿ ಜನರು ಇರಲಿಲ್ಲ ಅಂತ ಗೊತ್ತಾಗಿದೆ. ಮಣ್ಣು ಅಪ್ಪಳಿಸಿದ ಏಟಿಗೆ ಆ ಬಸ್ಸು ಸೀದಾ ಹೋಗಿ ನದಿಗೆ ಬಿದ್ದಿದೆ. ನದಿಯಲ್ಲಿ ಬಿದ್ದು ಕೊಚ್ಕೊಂಡು ಹೋಗಿದೆ. ಈಗ ಬಸ್ನಲ್ಲಿ ಯಾರಾದರೂ ಇದ್ದಾರಾ ಅಂತ ಪರೀಕ್ಷೆ ಮಾಡಿ ಜೆಸಿಬಿಗಳ ಮೂಲಕ ಬಸ್ಸನ್ನ ಮೇಲಕ್ಕೆ ಎತ್ತಲಾಗಿದೆ. ಇನ್ನು ಈ ಘಟನೆಯ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಗೆ ಅಧಿಕಾರಿಗಳು, ರಕ್ಷಣಾ ತಂಡಗಳು ಧಾವಿಸಿದ್ವು. ಜಿಲ್ಲಾಧಿಕಾರಿ ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಖುದ್ದು ಕೇರಳ ಸಿಎಂ ಡಿ.ವಿ. ಸತೀಶನ್ ಸಹ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನ ಮಾನಿಟರ್ ಮಾಡಿದ್ರು. ಅಗ್ನಿಶಾಮಕ ಸಿಬ್ಬಂದಿ ಎನ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಲ್ಲಿ ಅಲರ್ಟ್ ಉಲ್ಲಂಘಿಸಿ ಕಾಮಗಾರಿ ಮಾಡಲಾಗ್ತಾ ಇತ್ತು. ಅದಕ್ಕೆ ದುರಂತ ಆಗಿದೆ ಅಂತ ಸಿಎಂ ಸತೀಶನ್ ಹೇಳಿದರು. There is an unfortunate disaster was happened in Wayanad during the construction of the tunnel in Wayanad districts. There was an accident. Now 7 persons are in the hospital. 1 person is reported that he is died, and 7 persons are missing. Now the forces are there from the Meenangadi, the Wayanad itself. There was a force. They reached on the spot, and another force will be reaching there within few minutes. And the fire force and the police are taking the recovery measures to find out the persons, those who are missing. ವಯನಾಡಿನ ಮೆಪ್ಪಾಡಿ ಬಳಿ ಮೀನಾಕ್ಷಿ ಸೇತುವೆ ನಿರ್ಮಾಣ ವೇಳೆ ಭೂಕುಸಿತ ಸಂಭವಿಸಿದೆ. ಇಲ್ಲಿ ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಕೆಲಸ ನಡೀತಾ ಇತ್ತು. ಬಂಡೆ ಬ್ಲಾಸ್ಟ್ ಮಾಡುವಾಗ ಏಕಾಏಕಿ ಭೂಮಿ ಕುಸಿದು ಬಿದ್ದಿದೆ. ಅವಳಿ ಸುರಂಗಗಳ ನಿರ್ಮಾಣ ಕಾರ್ಯದ ವೇಳೆ ಅವಘಡ ಆಗಿದೆ.
ಸುರಂಗ ನಿರ್ಮಾಣ ಕೊನೆ ಹಂತ ತಲುಪಿದ್ದಾಗ ಭೂಕುಸಿತ ಸಂಭವಿಸಿದೆ. ಇಲ್ಲಿ ಭೂಕುಸಿತ ಸಂಭವಿಸಬಹುದು, ಕಾಮಗಾರಿ ಕೂಡಲೇ ನಿಲ್ಲಿಸಿ ಅಂತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರಂತೆ. ಆದರೆ ಆದೇಶವನ್ನು ಉಲ್ಲಂಘಿಸಿ ಗುತ್ತಿಗೆದಾರರು ಕೆಲಸ ಮಾಡಿಸಿದ್ದಾರೆ. ಅಲರ್ಟ್ ಕೊಟ್ಟರೂ ನಿರ್ಲಕ್ಷಿಸಿದ್ದಾರೆ. ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದ ಕಾಮಗಾರಿ ಅರ್ಧಕ್ಕೆ ನಿಂತಂತಾಗಿದ್ದು, ಈ ಕಾಮಗಾರಿಯಿಂದ ಅಮಾಯಕರ ಜೀವಗಳು ಹೋಗಿವೆ. ಇನ್ನೂ ನಾಪತ್ತೆ ಆದವರಲ್ಲಿ ಇನ್ನೂ ಕೆಲವರಿಗಾಗಿ ಶೋಧ ಕಾರ್ಯ ನಡೀತಾ ಇದ್ದು, ಅವರನ್ನ ರಕ್ಷಣೆ ಮಾಡಲು ರಕ್ಷಣಾ ತಂಡಗಳು ಪ್ರಯತ್ನ ಮಾಡ್ತಾ ಇವೆ.